ग्रीव साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಈಗ ಪ್ರಸಂಗ ನಡೀತಿತ್ತೇನೆಂದರೆ, ಈ ಅಜ್ಞಾನಿ ಜನರು ಹೇಳುತ್ತಾರೆ ಪರಮಾತ್ಮ ನಿರಾಕಾರನು, ನಮ್ಮ ಸದ್ಗ್ರಂಥಗಳು ಹೇಳುತ್ತವೆ ಪರಮಾತ್ಮ ಸಾಕಾರನಾಗಿದ್ದಾನೆ. ಹಾಗಾಗಿ ಹೀಗೆ ಈ ಶ್ರದ್ಧಾಳುಗಳು ಕಣ್ಮುಚ್ಚಿ ಅಂತೆಯೇ ಯಾರೇ ಗುರು ಹೇಗೆ ಮಾರ್ಗದರ್ಶನ ಮಾಡುತ್ತಾರೆ ಅವರು ಅಸಹಾಯಕರಾಗಿದ್ದು ಸ್ವೀಕಾರ ಮಾಡಿಕೊಳ್ಳುತ್ತಾರೆ. ಏಕೆಂದರೆ ಅಧ್ಯಾಪಕರ ಎದುರು ವಿದ್ಯಾರ್ಥಿ ಅಬ್ಜೆಕ್ಷನ್ ಮಾಡಲಾರನು. ಈಗ ಅಧ್ಯಾಪಕ ಅವನಾಗಿರುತ್ತಾನೆ ಯಾರು ಸಿಲೆಬಸ್ನಲ್ಲಿರುವುದನ್ನು ಕಲಿಸುವನು, ಸಿಲೆಬಸ್ನಿಂದ ಜ್ಞಾನ ನೀಡುವವನು. ಸಿಲೆಬಸ್ ಅನ್ನು ಬಿಟ್ಟು ಯಾರಾದರೂ ಜ್ಞಾನ ನೀಡುತ್ತಾನೆ ಅಂದರೆ ಅವನು ದಂತಕಥೆ ಕೇಳಿಸುತ್ತಿದ್ದಾನೆ, ಅವನು ನಾವೆಲ್ನ ಕಥೆಗಳನ್ನು ಕೇಳಿಸುತ್ತಿದ್ದಾನೆ. ಅದು ವಿದ್ಯಾರ್ಥಿಗಳಿಗೆ ಹಾನಿಕಾರಿಯಾಗಿರುತ್ತದೆ. ಹೀಗೆ ಇದೇ ರೀತಿ ಯಾರು ಸದ್ಗ್ರಂಥಗಳ ಜ್ಞಾನವನ್ನು ನಮಗೆ ಕೊಟ್ಟಿಲ್ಲ ಅವರು ಆಧ್ಯಾತ್ಮಿಕ ಗುರುಗಳಾಗಿದ್ದರೂ ಶತ್ರುಗಳಾಗಿದ್ದರೂ ಸಮಾಜದ್ದು. ಅವರು ಆಧ್ಯಾತ್ಮಿಕ ಗುರುಗಳಾಗಿರಲಿಲ್ಲ, ಆದರೆ ಅವರನ್ನು ಆಧ್ಯಾತ್ಮಿಕ ಗುರುಗಳೆಂದು ನಂಬಲಾಗಿತ್ತು. ಈಗ ಅಂತೆಯೇ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 16 ಶ್ಲೋಕ ಸಂಖ್ಯೆ 23-24ರಲ್ಲಿ ಹೇಳಿದ್ದೇನೆಂದರೆ, ಯಾರು ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನಸ್ಸೇಚ್ಛೆ ಆಚರಣೆ ಮಾಡುತ್ತಾರೆ ಅವರಿಗೆ ಯಾವ ಮುಕ್ತಿಯೂ ಸಿಗದು, ಯಾವುದೇ ಸಿದ್ಧಿಯೂ ಲಭಿಸದು ಮತ್ತು ಅವರಿಗೆ ಯಾವ ಸುಖವೂ ಆಗದು, ಅಂದರೆ ಯೂಸ್ಲೆಸ್. ಇದರಿಂದ ನಿನಗಾಗಿ ಅರ್ಜುನ 16ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಗೀತೆಯಲ್ಲಿ, ಇದರಿಂದ ನಿನಗಾಗಿ ಕರ್ತವ್ಯ ಮತ್ತು ಅಕರ್ತವ್ಯದ ವ್ಯವಸ್ಥೆಯಲ್ಲಿ ಶಾಸ್ತ್ರವೇ ಪ್ರಮಾಣವಾಗಿದೆ. ಅಂದರೆ ಯಾವ ಸಾಧನೆಯನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಅದರ ಕುರಿತಾಗಿ ಸದ್ಗ್ರಂಥಗಳಲ್ಲಿ ಏನು ಬರೆದಿದೆ ಅದೇ ಮಾನ್ಯವಾಗಿದೆ, ಬೇರೆಯದಲ್ಲ. ಯಾರದೋ ಲೋಕವೇದದ ಕಥೆಯಿಂದ ಸ್ವೀಕಾರ ಮಾಡಬಾರದು. ಹೀಗೆ ಇವರು ಎಷ್ಟು ಗುರುಗಳಿದ್ದರೂ ಇಲ್ಲಿಯವರೆಗೆ ನಮಗೆ ಲೋಕವೇದವನ್ನು ಕೇಳಿಸ್ತಾ ಇದ್ರು. ಹಾಗಾಗಿ ಇಂತಹ ಪುಣ್ಯ ಆತ್ಮಗಳು ಯಾರು ಹಿಂದಿನ ಜನ್ಮದ ಪುಣ್ಯಾತ್ಮಗಳೇನಿವೆ ಅವುಗಳಿಗೆ ಮಾನವ ಶರೀರ ಲಭಿಸಿದೆ ಮತ್ತು ಅವರು ಪರಮಾತ್ಮನ ಬಯಕೆಯಲ್ಲಿ ಅಲೆಯುತ್ತಿದ್ದಾರೆ. ಅಂಥವರಲ್ಲಿ ಒಬ್ಬರಾಗಿದ್ದರು ಶೇಖ್ ಫರೀದರು. ಮತ್ತವರು ಬಾಲ್ಯದಿಂದಲೇ ಪರಮಾತ್ಮನಲ್ಲಿ ಬಹಳ, ಅಂತೆಯೇ ಬಾಲ್ಯದಿಂದಲೇ ಮಾಲೀಕನ ಜೊತೆಯಲ್ಲೇ ಇರ್ತಾನೆ. ಇಂಥ ಆತ್ಮಗಳೊಡನೆ ಪುಣ್ಯಾತ್ಮರನ್ನು ಭಗವಂತ ಹುಡುಕುತ್ತಾ ತಿರುಗುತ್ತಾರೆ. ಹೇಳುತ್ತಾರೆ ಪರಮೇಶ್ವರರು, गोता मारो स्वर्ग में और जा बैठो पाताल, कह कबीर ढूंढता फिरो अपने हीरे माणिक लाल. ಶೇಖ್ ಫರೀದರಿದ್ದರು ಮುಸಲ್ಮಾನ ಧರ್ಮದಲ್ಲಿ. ಆ ಪುಣ್ಯಾತ್ಮ ಚಿಕ್ಕವನಿದ್ದಾಗ, ಪುಟ್ಟ ಬಾಲಕನಿದ್ದಾಗ ಬಹಳ ತುಂಟನಾಗಿದ್ದನು, ಕೀಟಲ್ಲೇ ಬಹಳ ಮಾಡುತ್ತಿದ್ದನು. ತಾಯಿ ಕೂಡ ದುಃಖಿಯಾಗುತ್ತಿದ್ದಳು. ಗಲ್ಲಿಯ ಮಕ್ಕಳೊಡನೆ ಜಗಳವಾಡಿ ಬರುತ್ತಿದ್ದನು. ದೂರುಗಳು ಬಹಳ ಬರುತ್ತಿದ್ದವು. ಈಗ ತಾಯಿ ಯೋಚಿಸ್ತಾಳೆ, ಈಗ ಏನು ಮಾಡಲಿ ಈ ಬಾಲಕನನ್ನು, ಏಕೆಂದರೆ ಇನ್ನಂತೂ ಪುಟ್ಟ ಪುಟ್ಟ ಮಕ್ಕಳನ್ನು ಶಾಲೆ ಕಳುಹಿಸ್ತಾರೆ ತಂದೆ ತಾಯಿಯರು, ನರ್ಸರಿಯಲ್ಲಿ ದಾಖಲು ಮಾಡ್ತಾರೆ, ಅದು ಬಾಲಕರನ್ನು ಸಂಭಾಳಿಸುವಂಥದ್ದಾಗಿರ್ತದೆ, ಅದರಲ್ಲಿ ಬಿಡುತ್ತಾರೆ. ಮೊದಲಂತೂ ಇಂಥ ಯಾವುದೇ ವ್ಯವಸ್ಥೆ ಇರಲಿಲ್ಲ, ಮನೆಯಲ್ಲೇ ಇರ್ತಿದ್ರು. ತಂದೆ ಹೊಲಗಳಲ್ಲಿ ಅಥವಾ ಎಲ್ಲಾದರೂ ತನ್ನ ಕೆಲಸಕ್ಕಾಗಿ ಹೊರಟು ಹೋಗ್ತಿದ್ರು, ಯಾವುದೇ ಕೂಲಿಗಾಗಿ ಬೇರೆ ಕೆಲಸಕ್ಕಾಗಿ. ಆಗ ತಾಯಿಯೇ ಎಲ್ಲವನ್ನು ನೋಡಿಕೊಂಡು ಮಕ್ಕಳ ಕಡೆಗೆ ಗಮನವನ್ನು ಹರಿಸ್ತಿದ್ಲು. ಅವನು ಕೀಟಲ ತುಂಬಾ ಮಾಡುತ್ತಿದ್ದ. ದೂರುಗಳಿಂದ ಬೇಸರಗೊಂಡು ಅವಳು ವಿಚಾರ ಮಾಡಿದಳು, ಏನು ಮಾಡಲಿ, ಸುಮ್ಮನಿರಿಸಲು ಇವನನ್ನು. ಅವಳು ಹೇಳಿದಳು, ಅಂದರೆ ಮಗನೇ, ನೀನು ನಮಾಜು ಮಾಡು, ಅಲ್ಲಾಹನಲ್ಲಿ ಪ್ರಾರ್ಥನೆಯನ್ನು ಮಾಡು. ಶೇಖ್ ಫರೀದ್ ಪುಟ್ಟ ಬಾಲಕನಾಗಿದ್ದ, ಹೇಳತೊಡಗಿದ್ದ, ಏಕೆ, ಯಾತಕ್ಕಾಗಿ ಮಾಡಲಿ, ನನಗೇನು ಸಿಗುವುದು. ಈಗ ಅವನು ಖರ್ಜೂರ ಬಹಳ ತಿನ್ನುತ್ತಿದ್ದ. ಖರ್ಜೂರ. ತಾಯಿ ಹೇಳಿದಳು, ಅಲ್ಲಾ ನಿನಗೆ ಖರ್ಜೂರವನ್ನು ನೀಡುವನು ಮಗು. ಕೇಳಿದ, ನಿಜವಾಗಿಯೂ ಅಮ್ಮ? ಹೌದು, ಅಲ್ಲಾ ನಿನಗೆ ಖರ್ಜೂರ ನೀಡುವನು. ಆಗ ಹೇಳಿದ, ಹೇಳು ನನಗೆ ಹೇಗೆ ಮಾಡಬೇಕು. ಈಗ ತಾಯಿಯಂತೂ ಯೋಚಿಸ್ತಾಳೆ, ಸರಿ ಹೋಯಿತು. ಈಗ ತಾಯಿ ಹೇಳಿದಳು, ತಗೋ. ಒಂದು ಬಟ್ಟೆ ಹರಡಿದಳು ದಪ್ಪಗಾಗಿ ಯಾವುದೋ ಹಾಸಿಗೆ ಅಂಥದ್ದನ್ನು ಮತ್ತು ನೆಲದ ಮೇಲೆ ಹಾಸಿದಳು. ಅಂದರೆ ಮಗನೇ, ಇದರ ಮೇಲೆ ಕುಳಿತುಕೊಂಡು ಬಾಗು, ಹೀಗೆ ಕಣ್ಗಳು ಮುಚ್ಚಿರಬೇಕು, ಒಮ್ಮೆ ಹೀಗೆ ಮಾಡು, ಹೀಗೆ ಮಾಡಬೇಕು ಮತ್ತು ಇದನ್ನು ಹೇಳಬೇಕು, ಅಲ್ಲ ನನಗೆ ಖರ್ಜೂರ ಕೊಡು ಎಂದು, ದೇವರೇ ನನಗೆ ಖರ್ಜೂರವನ್ನು ಕೊಡು, ಹೀಗೆ ಹೇಳುತ್ತಾ ಇರಬೇಕು. ಕಣ್ಗಳನ್ನು ಮಾತ್ರ ತೆರೆಯಬಾರದು ಮತ್ತು ಎಲ್ಲಿಯವರೆಗೆ ನಾನು ಹೇಳುವುದಿಲ್ಲ ಕಣ್ಗಳನ್ನು ತೆರೆಯಬಾರದು, ಇಲ್ಲವಾದರೆ ಖರ್ಜೂರ ಸಿಗದು. ಯಾವಾಗ ತಾಯಿಗೆ ಕೆಲಸದ ಸಮಯ ಆಗುತ್ತಿತ್ತು ಅವನಿಗಾಗಿ ಹಾಸುತ್ತಿದ್ದಳು ಜಮಖಾನ ಮತ್ತು ಹೇಳುತ್ತಿದ್ಲು, ಮಗನೇ ಇಲ್ಲಿ ಬಾ, ಪ್ರಾರ್ಥನೆಯನ್ನು ಮಾಡು. ಈಗ ಅವನು ಶುರು ಮಾಡಿದ ತನ್ನಷ್ಟಕ್ಕೆ ಹೀಗೆ ಮಾಡಲು ಕಣ್ಗಳನ್ನು ತೆರೆಯುತ್ತಿರಲಿಲ್ಲ. ಆಗ ತಾಯಿ ಏನು ಮಾಡಿದಳು ಅಂದರೆ ಖರ್ಜೂರವನ್ನು ಸ್ವಲ್ಪ ಇಷ್ಟೇ ಮತ್ತು 2 ಎಲೆಗಳ ಮಧ್ಯೆ ಸುತ್ತಿ ಅವನ ಹಾಸಿಗೆಯ ಕೆಳಗೆ ಅಲ್ಲಿ ಇಟ್ಟು ಬಿಟ್ಟು ಬಂದಳು. ಈಗ ತಾಯಿ ಹೇಳಿದಳು, ಅಂದರೆ ಬಾ ಮಗನೇ,
ಕಣ್ಣು ತೆರೆ ಈಗ. ಯಾವಾಗ ತಾಯಿಯ ಕೆಲಸ ಆಯಿತು ಇಷ್ಟು ಹೊತ್ತು ಅಲ್ಲೇ ಕುಳಿತಿದ್ದ ಅವನು. ಗಂಟೆ ಮುಕ್ಕಾಲು ಗಂಟೆ ಅವನಿಂದ ಆದಷ್ಟು. ನಂತರ ಎದ್ದು ಬಂದು ಹೇಳಿದ, ಅಮ್ಮ, ತಾವಂತೂ ಸುಳ್ಳು ಹೇಳುತ್ತಿದ್ದೀರಿ. ಅಲ್ಲ, ಖರ್ಜೂರವನ್ನಂತೂ ನನಗೆ ಕೊಡಲಿಲ್ಲ. ತಾಯಿ ಹೇಳಿದಳು, ಮಗನೇ, ಭಗವಂತ ಹೀಗೆ ಎಲ್ಲರಿಗೂ ಕಾಣುವಂತೆ ಕೊಡುವುದಿಲ್ಲ. ಅವನು ಯಾರಿಗೂ ಕಾಣದ ರೀತಿಯಲ್ಲೇ ಕೊಡುತ್ತಾನೆ. ನೋಡು, ನಿನ್ನ ಹಾಸಿಗೆಯ ಕೆಳಗಡೆ ಎಲ್ಲಾದರೂ ಅವಶ್ಯ ಸಿಗುವುದು. ಅವನು ಆ ಚಾದರೆ ಎತ್ತಿ ನೋಡಿದ. ಖರ್ಜೂರ ಸಿಕ್ಕಿದವು. ಕುಪ್ಪಳಿಸುತ್ತಾ ತಿರುಗುತ್ತಾನೆ. ಚೆನ್ನಾಗಿ ಕುಪ್ಪಳಿಸಿ ತಿನ್ನುತ್ತಾನೆ. ಎಲ್ಲರಿಗೂ ಹೇಳುವನು, ಇಂದು ಅಲ್ಲಾ ನನಗೆ ಖರ್ಜೂರ ನೀಡಿದ, ಅಲ್ಲಾಹು ನನಗೆ ಖರ್ಜೂರವನ್ನು ನೀಡಿದ. ನಂತರ ಬಂದು ಹೀಗೆ ಹೇಳುವನು, ಅಮ್ಮ, ಈಗ ಯಾವಾಗ ಮಾಡಲಿಕ್ಕಿದೆ ನಮಾಜ್? ಯಾವಾಗ ಅವನ ಖರ್ಜೂರ ತಿಂದು ಮುಗಿಯುತ್ತಿತ್ತು. ನಂತರ ಮರುದಿನ ಹೇಳುತ್ತಿದ್ದ, ಅಮ್ಮ, ಈಗ ಮತ್ತೆ ಯಾವಾಗ ಮಾಡಲಿಕ್ಕಿದೆ ಅದು? ಈಗ ಹೀಗೆ ಆ ತಾಯಿಗೆ ಉಪಾಯ ಸಿಕ್ಕಿತು ಅವನನ್ನು ಸುಮ್ಮನಿರಿಸಲು. ಅಂದರೆ ಇವನು ಸರಿಯಾಗಿ ಸೆಟ್ಟಾದನು. ಒಂದು ದಿನ ಏನಾಯಿತು, ಅವಳು ಖರ್ಜೂರ ಇಡುವುದನ್ನು ಮರೆತು ಬಿಟ್ಟಳು. ಮತ್ತು ಅವನು ಎದ್ದ, ಚಾದರವನ್ನು ಎತ್ತಿದ. ಅಲ್ಲಿ ಪರಮಾತ್ಮನು ದಯೆಯನ್ನು ಕರುಣಿಸಿದ್ದರು. ಅಲ್ಲಿ ಖರ್ಜೂರವನ್ನು ಇರಿಸಿದ್ದರು ಅದೇ ರೀತಿಯಲ್ಲಿ. ಮತ್ತು ಆ ಬಾಲಕ ಶೇಖ್ ಫರೀದ್ ಖರ್ಜೂರವನ್ನು ತಿನ್ನುತ್ತಾ ಬರುತ್ತಿದ್ದಾನೆ. ಆವಾಗ ಅವನ ತಾಯಿ ಹೇಳಿಬಿಟ್ಟಳು, ಬಾ ಮಗನೇ, ಎದ್ದೇಳು. ಈಗ ಅವಳಿಗಂತೂ ನೆನಪಿರಲಿಲ್ಲ. ಅಂದರೆ ತಾನು ಇಂದು ಖರ್ಜೂರ ಇಡಲು ಮರೆತು ಹೋದೆ. ಆಗ ಅವಳಿಗೆ ಬಹಳ ಚಿಂತೆಯಾಯಿತು. ಅಂದರೆ ಈ ತುಂಟನು ಮತ್ತೆ ಎಂದಿಗೂ ಮಾಡಲಾರ, ಒಂದೊಮ್ಮೆ ಇಂದು ಖರ್ಜೂರ ಸಿಗದಿದ್ದರೆ ಇವನಿಗೆ ಬಹಳ ಚಿಂತೆಯನ್ನು ಮಾಡಿದಳು ಅವಳು. ಇಷ್ಟರಲ್ಲೇ ನೋಡಿದವಳು ಅವನು ಖರ್ಜೂರ ತಿನ್ನುತ್ತಾ ಬರ್ತಿದ್ದಾನೆ. ತಾಯಿ ಕೇಳಿದಳು, ಮಗನೇ, ಈ ಖರ್ಜೂರವನ್ನು ಎಲ್ಲಿಂದ ತಂದೆ ನೀನು? ಹೇಳತೊಡಗಿದ, ಅಮ್ಮ, ಪ್ರತಿದಿನ ಅಲ್ಲಾ ಕೊಟ್ಟು ಹೋಗುತ್ತಾನೆ. ನನ್ನ ಚಾದರದ ಅಡಿಯಲ್ಲಿ ಸಿಗುತ್ತದೆ ನನಗೆ. ನಿಜವನ್ನು ಹೇಳು. ಅಂದರೆ ಹೌದು, ನೋಡು, ಇಲ್ಲೇ ಇಟ್ಟಿದ್ದ. ಈಗ ಪುಣ್ಯಾತ್ಮರೇ, ಪರಮಾತ್ಮ ಹೇಳುತ್ತಾರೆ, जो जन मेरी शरण में ताका हूं मैं दास और गेल गेल लाग्या फिर जब लग धरती आकाश. ಈಗ ಆ ಮಗುವಿಗೆ ಬಾಲ್ಯದಿಂದಲೇ ಇಷ್ಟು ದೃಢ ವಿಶ್ವಾಸವಾಯಿತು ಭಗವಂತನಲ್ಲಿ. ಅಂದರೆ ಪರಮಾತ್ಮನಂತೂ ಹೀಗೂ ನೀಡುತ್ತಾನೆ. ದೊಡ್ಡವನಾದ ನಂತರ ಆ ಮಗು ಮನೆಯನ್ನು ತ್ಯಜಿಸಿದ. ಮನೆಯನ್ನು ತ್ಯಜಿಸಿ ಹೋದಾಗ ಅವನಿಗೊಬ್ಬ ನಕಲಿ ಗುರು ಸಿಕ್ಕಿದ. ಅವನಲ್ಲಿ ಸಿದ್ಧಿಗಳು ಇದ್ದವು. ಅಕ್ಕಪಕ್ಕದ ಕ್ಷೇತ್ರದಲ್ಲಿ ದೊಡ್ಡ ಮನ್ನಣೆಯನ್ನು ಪಡೆದಿದ್ದ. ಅಲ್ಲಿಗೆ ಹೊರಟು ಹೋದ. ಅವನೊಬ್ಬ ಫಕ್ಕಡ್ ಫಕೀರನಾಗಿದ್ದ. ಅವನನ್ನು ಫಕ್ಕಡ್ ಫಕೀರ್ ಎಂದು ಹೇಳುತ್ತಾರೆ. ಯಾರು ತನ್ನಷ್ಟಕ್ಕೆ ಬೇರೆ ಸಾಧನೆಗಳನ್ನು ಮಾಡುತ್ತಾರೆ. ಒಂದಂತೂ ಹೇಗೆಂದರೆ, ಹಿಂದೂ ಸಮಾಜದಲ್ಲಿ ಏನು ವ್ಯವಸ್ಥೆ ಇದೆ ಅಂದರೆ, ಗೀತೆಯ ಪಠನೆ ಮಾಡುವುದು, ಪುರಾಣಗಳ ಅಧ್ಯಯನ ಮಾಡುವುದು, ವ್ರತ ಇಟ್ಟುಕೊಳ್ಳುವುದು, ಮಂದಿರದಲ್ಲಿ ನಮಸ್ಕರಿಸುವುದು ಒಂದಂತೂ ಈ ಸಾಧನೆಯಾಗಿದೆ. ಇನ್ನೊಂದೆಂದರೆ, ಸಂತರು ಯಾರು ಮನೆ ಬಿಟ್ಟು ಹೋಗುತ್ತಾರೆ, ಧೂಪ ಹಾಕಿ ಕುಳಿತುಕೊಳ್ಳುತ್ತಾರೆ, ಕಾಡುಗಳಲ್ಲಿ ಕುಳಿತುಕೊಳ್ಳುತ್ತಾರೆ, ಅವರು ಬೇರೆಯಾಗಿರುತ್ತಾರೆ, ಅವರು ಕೂಡ ಸಾಧನೆಯನ್ನೇ ಮಾಡುತ್ತಾರೆ ಎಂದು ನಂಬಲಾಗುತ್ತದೆ. ಹೀಗೆ ಅವನೊಬ್ಬ ಸಂತನಾಗಿದ್ದ. ಅಲ್ಲಿಗೆ ಹೊರಟು ಹೋದರು. ಹೇಗೋ ಆ ಸಂತನು ಆ ಪ್ರೀತಿಯ ಆತ್ಮಕ್ಕೆ ಮಾರ್ಗದರ್ಶನ ನೀಡಿದ. ಅವನು ದೃಢತೆಯಿಂದ ತೊಡಗಿದ. ಆಶ್ರಮದಲ್ಲಿ ಇರತೊಡಗಿದರು. 7-8 ಭಕ್ತರಿರುತ್ತಿದ್ದರು. ಈಗ ಯಾವ ವ್ಯಕ್ತಿ ಮನೆಯಿಂದ ಹೊರಟು ಬಂದಿದ್ದಾನೆ, ಮನೆಯನ್ನು ತ್ಯಜಿಸಿದ ಪರಮಾತ್ಮನ ಬಯಕೆಯಲ್ಲಿ, ಮತ್ತೆ ಅವನಲ್ಲಿ ತನ್ನತನ ಏನು ಬಾಕಿ ಉಳಿಯಿತು? ಗುರುಗಳನ್ನು ಪರಮಾತ್ಮನ ಸಮಾನವೆಂದು ಭಾವಿಸಿ ಗುರುದೇವನ ಒಂದೊಂದು ವಚನದ ಪಾಲನೆ ಮಾಡಬೇಕು. ಗುರುದೇವನ ಆಜ್ಞೆಯ ಪಾಲನೆಯನ್ನು ಮಾಡಬೇಕು. ಗುರುದೇವನ ಕ್ರಿಯೆಯನ್ನು ನೋಡಬಾರದು. ಮತ್ತು ನಾವು ತತ್ವಜ್ಞಾನದಿಂದ ಪರಿಚಿತರಾಗದ ಕಾರಣ ನಾವು ಗುರುವನ್ನು ನಮ್ಮಂತೆಯೇ ಎಂದು ತಿಳಿಯುತ್ತೇವೆ. ಆದರೆ ನಮ್ಮಂತೆ ಅವರಿರುವುದಿಲ್ಲ. ತಮ್ಮಂತೆ ಇರುತ್ತಿದ್ದರೆ ತಾವು ಕೂಡ ಗುರುವಾಗಿ ಕುಳಿತುಕೊಳ್ಳುತ್ತಿದ್ದರೆ ಎಲ್ಲಾದರೂ ಹೋಗಿ. ಗುರುವಿನ ಮೇಲೆ ಪರಮಾತ್ಮ ಪ್ರಸನ್ನರಾಗಿರುತ್ತಾರೆ. ಆದರೆ ಯಾವ ಪ್ರಭುವಿನ ಅವನು ಪ್ರತಿನಿಧಿಯಾಗಿದ್ದಾನೆ? जो नर जाकी शरणा बसे ताको ताकी लाज जल सूही मछली चढ़ जाए ये बह जाते गजराज. ಅಂದರೆ ಯಾವ ಇಷ್ಟದೇವನ ಯಾರು ಸಾಧನೆಯನ್ನು ಮಾಡುತ್ತಾರೆ ಮತ್ತವನು ನಿಜವಾದ ಮನಸ್ಸಿನಿಂದ ಮಾಡುತ್ತಿದ್ದರೆ ಅವನ ಮೇಲೆ ಅವರ ವಿಶೇಷ ದಯೆ ಇರುತ್ತದೆ. ಇದೇ ರೀತಿಯಲ್ಲಿ ಶೇಖ್ ಫರೀದ್ನಂತೂ ಪರಮಾತ್ಮನನ್ನು ಪಡೆಯಲು ಸಮರ್ಪಣೆ ಮಾಡಿದನು. ಗುರುಗಳ ಆದೇಶವನ್ನು ಶಿರೋಧಾರ್ಯವೆಂದು ಭಾವಿಸಿ. ಮನಸ್ಸಿನಲ್ಲಿ ದೋಷ ಕಪಟ ಎಂದಿಗೂ ಬಂದಿಲ್ಲ. ಗುರುಗಳು ಹುಕ್ಕಾವನ್ನು ಸೇರುತ್ತಿದ್ದರು, ಆದರೆ ಶೇಖ್ ಫರೀದನು ಎಂದೂ ಮುಟ್ಟಿಲ್ಲ. ಆ ಗುರುಗಳು ಸ್ವಯಂ ಸೇರುತ್ತಿದ್ದರು, ಆದರೆ ಬೇರೆಯವರಿಗೆ ಹುಕ್ಕಾ ಸೇದಲು ಹೇಳ್ತಿರಲಿಲ್ಲ ಅವನ ಗುರುಗಳು. ಈಗ ಏನಾಯ್ತಂದರೆ, ಅಲ್ಲಿ ಶೇಖ್ ಫರೀದನು ತನ್ನ ಗುರುಗಳ ಕೃಪೆಗೆ ಪಾತ್ರನಾದನು. ಏಕೆಂದರೆ ಏನೇ ಅವರು ಕೆಲಸವನ್ನು ಹೇಳಲಿ ಅದರಲ್ಲಿ ಯಾವ ಕೆಲಸದಲ್ಲೂ ಅವನು ಕೊರತೆಯನ್ನು ಮಾಡ್ತಿರಲಿಲ್ಲ. ಅನ್ಯ ಶಿಷ್ಯರು ಚ್ಯುತಿಯನ್ನು ಮಾಡುತ್ತಿದ್ದರು. ಅವರೆಲ್ಲರಿಗಿಂತ ಅಧಿಕ ನಿಕಟತೆ ಆ ಗುರುದೇವರಿಗೆ ಶೇಖ್ ಫರೀದ್ನ ಜೊತೆಗಿತ್ತು. ನಿಕಟತೆಯ ಅರ್ಥ ಇದಾಗಿದೆ ಅಂದರೆ, ಅಂತೆಯೇ 4-5 ಸೇವಕರಿದ್ದಾರೆ
ಮತ್ತು ಹೀಗೆ ಗುರುಗಳು ಹೇಳ್ತಾರೆ, ಮಗನೇ ನೀರು ತೆಗೆದುಕೊಂಡು ಬಾ. ಒಬ್ಬನಂತೂ ಹೇಳ್ತಾನೆ, ತರ್ತಾ ಇದ್ದೇನೆ ಗುರುಗಳೇ, ಮತ್ತು ಹೆಗಲ ಮೇಲೆ ಶಲ್ಯ ಹಾಕಿಕೊಂಡು ಸ್ನಾನಕ್ಕೆ ಹೋಗುವನು. ಸ್ನಾನಕ್ಕೆ ಹೋದ, ತರ್ತಾ ಇದ್ದೀನಿ ಗುರುಗಳೇ, ನಿರಾಕರಿಸುವುದಿಲ್ಲ ಮತ್ತು ಮಾಡುವುದೂ ಇಲ್ಲ. ಮತ್ತೊಬ್ಬ ಹೇಳುತ್ತಲೇ ಓಡಿ ಬರುವ, ಅಂದರೆ ತೆಗೊಳ್ಳಿ ಗುರುಗಳೇ, ತಂದೆ. ಈಗ ಗುರುಗಳು ಅವನಿಗೇನೆ ಹೇಳುವರು ಪದೇ ಪದೇ, ಮೊದಲವನಿಗೆ ಕೇಳಬೇಕು, ಅವನು ತರುವೆನೆಂದು ಹೇಳಿ ಮತ್ತು ಹೋಗುವನು ಆ ಕಡೆ. ಇಲ್ಲಿ ಈಗ ಒಂದು ಸ್ವಲ್ಪ ಹಾಸ್ಯವನ್ನು ಕೇಳಿಸ್ತೇವೆ. ಇಬ್ಬರು ಗುರು ಶಿಷ್ಯರಿದ್ದರು. ಇಬ್ಬರು ಸಂಜೆಯ ವೇಳೆಯಲ್ಲಿ ಗುರುಗಳು ಹೇಳಿದರು ತನ್ನ ಶಿಷ್ಯನೊಡನೆ, ಅಂದರೆ ಮಗನೇ ನೋಡು, ಮಲಗುವ ಸಿದ್ಧತೆಯಲ್ಲಿ ತೊಡಗಿದ್ರು. ಗುರುಗಳು ವೃದ್ಧರಾಗಿದ್ದರು, ಮಲಗಿಕೊಂಡರು ಮಂಚದ ಮೇಲೆ. ಹೇಳಿದ್ರು, ಮಗನೇ ನೋಡು, ಹೊರಗಡೆ ಮಳೆಯನ್ನು ಬರುತ್ತಿಲ್ಲ ತಾನೇ. ಈಗ ಶಿಷ್ಯ ಈ ಕಡೆ ಮಲಗಿದ್ದಲ್ಲಿಂದಲೇ ಹೇಳಿದ, ಗುರುಗಳೇ ಹೌದು, ಮಳೆ ಬರುತ್ತಿದೆ. ಗುರುಗಳು ಹೇಳಿದ್ರು, ಅರೆ ನೀನು ಹೊರಗಂತೂ ಹೋಗಿಲ್ಲ, ನಿನಗೆ ಹೇಗೆ ಗೊತ್ತಾಯಿತು? ಹೇಳಿದ, ಬೆಕ್ಕು ನೆನೆದು ಬಂದಿದೆ. ಈ ಬೆಕ್ಕು ಎಲ್ಲಾದರೂ ಮೋರಿಯಲ್ಲಿ ಬಿದ್ದಿರಬಹುದು, ನೀರೊಳಗೆ, ಜಲದೊಳಗೆ. ನಂತರ ಹೇಳಿದರು, ಮಗನೇ, ಅರೆ ಈ ದೀಪವನ್ನು ಬಂದು ಮಾಡು, ಆರಿಸು ದೀಪವನ್ನು. ಶಿಷ್ಯ ಹೇಳಿದ, ಗುರುಗಳೇ ಕಣ್ಣುಗಳನ್ನು ಬಂದು ಮಾಡಿ. ಆಗೋಯ್ತು, ಬಂದ್. ಆಯಿತು, ಸರಿ ಮಗನೇ. ನಂತರ ಗುರುಗಳು ಹೇಳಿದರು, ಮಗನೇ ಬಾಗಿಲಿನಂತೂ ಮುಚ್ಚಿಬಿಡು. ಶಿಷ್ಯ ಹೇಳಿದ, ಗುರುಗಳ 2 ಕೆಲಸಗಳನ್ನು ನಾನು ಮಾಡಿದೆ, ಒಂದನ್ನು ನೀವು ಮಾಡಿ. ಹೀಗೆ ಒಬ್ಬನಂತೂ ಈ ರೀತಿ ಗುರುವಿನ ಶಿಷ್ಯನು, ಮತ್ತೊಬ್ಬ ಹೀಗಿರ್ತಾನೆ, ಅಂದರೆ ಹೇಳುತ್ತಲೇ ಓಡಿ ಹೋಗುವವನು ಹೊರಗೆ. ಅಂದರೆ ಹೌದು ಗುರುಗಳೇ, ಹೊರಗಡೆ ಯಾವ ಮಳೆಯೂ ಇಲ್ಲ, ಅಥವಾ ಇದೆ. ದೀಪವನ್ನು ಆರಿಸು. ಸರಿ ಗುರುಗಳೇ, ಈಗಲೇ ಆರಿಸಿಬಿಡುತ್ತೇನೆ. ಹೀಗೆ ಒಬ್ಬ ಇಂಥ ಶಿಷ್ಯನಿರುವನು. ಮತ್ತೊಬ್ಬರು ಗುರು ಶಿಷ್ಯರಿದ್ದರು. ಗುರುಗಳು ಹೇಳಿದ್ರು, ಒಂದು ದಿನ ಒಬ್ಬ ತನ್ನ ಶಿಷ್ಯನಿಗೆ, ಅವನು ಒಬಿಡೆಂಟ್ ಆಗಿದ್ದ, ಅವನನ್ನು ಶಿಷ್ಯನೆಂದು ಹೇಳಬಹುದು. ಹೇಗೆಂದರೆ, ಮಗನೇ, ಒಂದು ನದಿ ಇತ್ತು, ನದಿಯ ದಡದಲ್ಲಿ ಒಂದು ಮರವಿತ್ತು. ಆ ಶಿಷ್ಯರೊಡನೆ ಹೇಳಿದ್ರು, ಅಂದರೆ ಮಗನೇ, ಈ ಮರದ ಸುತ್ತಲೂ ಒಂದು ಕಟ್ಟೆಯನ್ನು ಮಾಡು, ಮಣ್ಣಿನದು. ನಾನು ಬೆಳಿಗ್ಗೆ ತಿರುಗಾಡಲು ಬರುತ್ತೇನೆ, ನನಗೆ ಮನಸ್ಸಾಗುತ್ತದೆ ಸ್ವಲ್ಪ ಹೊತ್ತು ಇಲ್ಲಿ ಕುಳಿತು ಪ್ರಾಕೃತಿಕ ಆನಂದವನ್ನು ಪ್ರಾಪ್ತಿಸಬೇಕು. ನದಿಯ ದಡದಲ್ಲಿ ಆಶ್ರಮವಂತೂ 1/2 ಕಿಲೋಮೀಟರ್ ದೂರವಿತ್ತು. ಅವರಲ್ಲಿ ಸುತ್ತಾಡಲು ಬರುತ್ತಿದ್ದರು ಗುರುಗಳು. ಶಿಷ್ಯನ ಜೊತೆಯಲ್ಲಿ ಬರ್ತಿದ್ದ. ಗುರುಗಳು ಯಾವಾಗ ಮರಳಿ ಆಶ್ರಮಕ್ಕೆ ಬಂದರು, ಹೋದ ಹಾರೆಯನ್ನು ಹಿಡಿದು ಮತ್ತು 4 ಬದಿಯಿಂದಲೂ ಬಹಳ ಸುಂದರವಾದ ಮಣ್ಣಿನ ಕಟ್ಟೆಯನ್ನು ಮಾಡಿದ, 4 ಅಡಿ ಅಗಲದ್ದು, ವೃಕ್ಷದ 4 ಕಡೆಯಲ್ಲಿ, ಮತ್ತು ಚೆನ್ನಾಗಿ ಸಾರಿಸಿ ಬಿಟ್ಟ ಮತ್ತು ಮಾಡಿದ ಫಿಟ್. ಗುರುಗಳು ಅದನ್ನು ನೋಡಿ ಹೇಳಿದ್ರು, ವಾ ಮಗನೇ ವಾ. ಅಲ್ಲಿ ಸುತ್ತಾಡಿ ಮಾಡಿ, ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ಕುಳಿತರು. ಶಿಷ್ಯನು ಕುಳಿತನು ಕೆಳಗಡೆ, ಗುರುಗಳು ಕುಳಿತರು. ವಾ ಮಗನೇ. ಈಗ ಮರುದಿನ ಹೇಳಿದರು, ಮಗನೇ, ನನಗಿದು ಹಿಡಿಸಲಿಲ್ಲ, ಇದನ್ನು ಬೀಳಿಸು, ತೆಗೆದುಬಿಡು. ಹೇಳಿದ, ಸರಿ ಗುರುಗಳೇ. ಮರುದಿನವೇ ಅದನ್ನು ಪೂರ್ತಿ ತೆಗೆದು ಹಾಕಿದನು. ಮರುದಿನ ಪುನಃ ಇಬ್ಬರು ಬಂದರು, ಗುರು ಶಿಷ್ಯರು. ಪುನಃ ಗುರುಗಳು ಹೇಳಿದರು, ಮಗನೇ, ಈ ಕಟ್ಟೆಯನ್ನು ಹಾಗೆಯೇ ಮಾಡಿಬಿಡು, ನನ್ನ ಮನಸ್ಸಾಗುತ್ತದೆ ಇಲ್ಲಿ ಕುಳಿತುಕೊಳ್ಳಲು. ಶಿಷ್ಯನು ಮರುದಿನ ಮೊದಲು ಮಾಡಿದಂತೆಯೇ ಮಾಡಿದನು. 3ನೇ ದಿನ ಮತ್ತೆ ಗುರುಗಳು ಹೇಳಿದರು, ಬೇಡ, ಇದನ್ನು ಬೀಳಿಸು, ತೆಗೆದುಬಿಡು. ಸರಿ ಗುರುಗಳೇ, ಹಾಗೆಯೇ ಮಾಡಿದ. 2 ದಿನ ಬಿಟ್ಟು ಪುನಃ ಹೇಳಿದರು, ಮಗನೇ, ನನಗೆ ಮನಸ್ಸಾಗುತ್ತದೆ, ಅಂದರೆ ನಾನು ಇಲ್ಲೇ ಕುಳಿತುಕೊಳ್ಳಬೇಕು ಎಂದು. ಒಂದು ಕಟ್ಟೆಯನ್ನು ಮಾಡಿಬಿಡು. ಮರುದಿನವೇ ಮತ್ತೆ ಮಾಡಿದ. ಮತ್ತು ಪುನಃ 2 ದಿನಗಳ ನಂತರ ಗುರುಗಳು ಹೇಳಿದರು, ಇಲ್ಲ, ಇದನ್ನು ಬೀಳಿಸು, ನನಗಿದು ಹಿಡಿಸಿಲ್ಲ, ನನಗೆ ಏನೂ ಮನಸ್ಸಾಗುತ್ತಿಲ್ಲ ಇಲ್ಲಿ. ಆಗ ಒಬ್ಬ ವ್ಯಕ್ತಿ ನೋಡುತ್ತಾ ಇದ್ದ, ಅಲ್ಲಿ ಯಾರೋ ಗೊಲ್ಲರಿದ್ದ, ಮೇಯಿಸುವವನಿದ್ದ. ಅವನು ಹೇಳತೊಡಗಿದ. ಆ ಶಿಷ್ಯನಿಗೆ ಯಾವಾಗ ಅವನು ಮರುದಿನ ಅದನ್ನು ಬೀಳಿಸಲು ಬಂದ, ಅದನ್ನು ಹೊಡೆದು ಹಾಕಲು ಬಂದ, ಹೇಳತೊಡಗಿದ, ಅರೆ ನಿನ್ನ ಬುದ್ಧಿಯನ್ನು ಕೆಟ್ಟು ಹೋಗಿದೆಯೇ? ಈ ಮುದುಕನದಂತೂ ಬುದ್ಧಿ ಕೆಟ್ಟು ಹೋಗಿದೆ. ಒಂದಿನ ಹೇಳ್ತಾರೆ ಮಾಡು, 2ನೇ ದಿನ ಹೇಳ್ತಾರೆ ಬೀಳಿಸು. ನೀನು ಅವನ ಎಲ್ಲ ಮಾತನ್ನು ಒಪ್ಪಿಕೊಳ್ಳುವೆ? ಆಗ ಶಿಷ್ಯ ಹೇಳಿದ, ಸೋದರ, ಈ ನಮ್ಮ ಕ್ರಿಯೆಗಳಿಂದ ನೀನು ಪರಿಚಿತನಲ್ಲ. ಇದು ನನ್ನ ಪರೀಕ್ಷೆಯಾಗುತ್ತಿದೆ ಸೋದರ, ಮತ್ತು ಈ ಕಟ್ಟೆಯಿಂದ ಆಗಬೇಕಾದಂಥದ್ದೇನೂ ಇಲ್ಲ. ಈಗ ಹೇಳುವ ಅರ್ಥ ಇದಾಗಿದೆ, ಅಂದರೆ ಒಬ್ಬ ಇಂಥ ಶಿಷ್ಯನಾಗಿದೆ ಇವನು. ಹೀಗೆ ಅವನು ಇಂಥ ಶಿಷ್ಯರಲ್ಲಿ ಒಬ್ಬನಾಗಿದ್ದ. ಯಾರು? ಶೇಖ್ ಫರೀದ್. ಮತ್ತು ಇನ್ನೊಬ್ಬರು ಹೇಗೆಂದರೆ, 2 ಕೆಲಸ ನಾನು ಮಾಡಿದೆ ಗುರುಗಳೇ, ಒಂದನ್ನು ನೀವು ಮಾಡಿ, ನಿಮ್ಮ ಕೈಗಳನ್ನು ಸವೆಯುವುದಿಲ್ಲ. ಈಗ ಇದೇ ರೀತಿಯಲ್ಲಿ ಇನ್ನೊಬ್ಬ ಶಿಷ್ಯನಿಗೆ ಹೇಳಲಾಗಿತ್ತು, ಮಗನೇ, ಹೀಗೆ ಮಾಡು, ಹೀಗೆ ಮಾಡು, ಹಾಗೆ ಮಾಡು. ಆಗ ಅವರಿಗೆ ಈರ್ಷ್ಯೆ ಉಂಟಾಯಿತು. ಅಂದರೆ ಶೇಖ್ ಫರೀದನಿಗೆ ಹೆಚ್ಚು ಪ್ರೀತಿ ಮಾಡುತ್ತಾರೆ. ಈಗ ಪ್ರೀತಿ ಇದ್ದು ಏನು ಮಾಡಬೇಕು? ಆ ಕೆಲಸವನ್ನಂತೂ ಮಾಡಿಸಲೇಬೇಕು ತನ್ನದು. ಆಗ ಅವರೆಲ್ಲ ಯೋಚಿಸಿದ್ರೇನೆಂದರೆ, ಶೇಖ್ ಫರೀದ್ನೊಡನೆ ನಾವು ಹೀಗೆ ಏನಾದೊಂದು ಮಾಡಬೇಕು. ಯಾವುದರಿಂದ? ಗುರುದೇವರ ಹೃದಯದಿಂದ ಇವನು ದೂರವಾಗಬೇಕು. ಮತ್ತು ಅವರಿಗೆ ಈ ಚಿಂತೆ ಇತ್ತು, ಏನೆಂದರೆ ಗುರುಗಳು ಈ ಗದ್ದುಗೆಯ ಮಾಲೀಕನನ್ನಾಗಿ ಇವನನ್ನು ಮಾಡುವರು.
ಈಗ ಭಗವಂತನನ್ನು ಪ್ರಾರ್ಥಿಸಲು ಬಂದಿರುವರು ಮತ್ತು ಪುನಃ ಅದೇ ಜಾಲದಲ್ಲಿ ಸಿಲುಕುತ್ತಿದ್ದಾರೆ. ಎಂತಹ ಹಂಸಾತ್ಮ, ಎಂಥ ಸಂತರು, ಗದ್ದುಗೆಯ ಹಸಿವು ಇದ್ದವರು. ಶೇಖ್ ಫರೀದ್ನಲ್ಲಿ ಅದಿರಲಿಲ್ಲ. ಅವನು ಕೇವಲ ತನ್ನ ಕರ್ತವ್ಯವನ್ನು ಮಾಡುವುದರಲ್ಲಿರ್ತಿದ್ದ, ತನ್ನ ಕರ್ತವ್ಯವನ್ನು ಮುಖ್ಯವೆಂದುಕೊಳ್ಳುತ್ತಿದ್ದ. ಅವನಂತೂ ಬಂದಿರುವುದೇ ಮಾಲೀಕನನ್ನು ಪಡೆಯಲು. ಆಗ ಅವರೊಂದು ಸ್ಕೀಮನ್ನು ಮಾಡಿದರು. ಅಂದರೆ ಗುರುಗಳ ಹೃದಯದಿಂದ ಇವನನ್ನು ದೂರ ಮಾಡೋಣ. ಯಾವುದಾದರೂ ಇಂತಹ ತಪ್ಪು ಮಾಡಲಿ, ಗುರುಗಳು ಇವನಲ್ಲಿ ಕೋಪಗೊಳ್ಳಲಿ. ಈಗ ಅಲ್ಲಿ ಏನು ವ್ಯವಸ್ಥೆ ಮಾಡಿಟ್ಟಿದ್ದರು? ಎಲ್ಲರಿಗೂ ಸೇವೆಯನ್ನು ನೀಡುವ ಉದ್ದೇಶದಿಂದ ಒಂದೊಂದು ದಿನ ಹೀಗೆ ಎಂದು ಹಂಚಿಬಿಟ್ಟಿದ್ದರು. 5-6 ಶಿಷ್ಯರೇನಿದ್ದರು ಅಷ್ಟು. ಒಂದೊಂದು ದಿನ ಒಬ್ಬೊಬ್ಬ ಶಿಷ್ಯನದ್ದು ಡ್ಯೂಟಿ ಇರ್ತಿತ್ತು. ಗುರುಗಳದ್ದು ಬೆಳಿಗ್ಗೆಯಿಂದ ಹಿಡಿದು ಸಂಜೆಯವರೆಗಿನ ಎಲ್ಲ ಕೆಲಸ ಅವನೇ ಮಾಡುವನು. ಅಂದರೆ ಭೋಜನ ತಯಾರಿಸುವುದು, ಮಾಡಿಸುವುದು, ಬಟ್ಟೆಗಳನ್ನು ಒಗೆಯುವುದು, ಮತ್ತು ಅವನು ಹುಕ್ಕಾವನ್ನು ಸೇರುತ್ತಿದ್ದ, ಹುಕ್ಕಾವನ್ನು ಸೇರಿಸುವುದು, ಅವನ ಸ್ವಚ್ಛತೆ ಮತ್ತು ಅನ್ಯ ಕೆಲಸವನ್ನು ಬೇರೆಯವರು ಮಾಡುತ್ತಿದ್ದರು. ಹೀಗೆ ಒಂದು ದಿನ ಶೇಖ್ ಫರೀದನ ಇದೇ ರೀತಿ ನಡೆಯುತ್ತಿತ್ತು ರುಟೀನ್. ಆಗ ಒಂದು ದಿನ ಅವನ ಸೇವೆಯ ಸರದಿ ಬಂತು. ಮತ್ತು ಗುರುಗಳು, ಏಕೆಂದರೆ ಇವರು ತಪಸ್ವಿಗಳಾಗಿರುತ್ತಾರೆ, ಸಿದ್ಧರು, ಮತ್ತು ತಪಸ್ವಿಗಳಲ್ಲಿ ತಾಮಸ ಹೆಚ್ಚಾಗಿರುತ್ತದೆ, ಕ್ರೋಧ ಬಹಳವಾಗಿರುತ್ತದೆ. ಆ ಗುರು ಏನು ಮಾಡುತ್ತಿದ್ದ ಅಂದರೆ ರೊಟ್ಟಿ ತಿಂದು, ಅಂದರೆ ಊಟ ಮಾಡಿ ಹುಕ್ಕಾವನ್ನು ಸೇರುತ್ತಿದ್ದ. ಮಧ್ಯಾಹ್ನ ಮತ್ತು ಸಂಜೆಯ ಸಮಯದಲ್ಲಿ ಕೂಡ. ಸಂಜೆಯ ಸಮಯದಲ್ಲಿ ಒಂದು ದಿನ ಏನಾಯ್ತಂದರೆ, ಸಂಜೆಯ ವೇಳೆಯಲ್ಲಿ ಶೇಖ್ ಫರೀದನ ಸರದಿಯಾಗಿತ್ತು ಸೇವೆಯನ್ನು ಮಾಡುವುದು. ಇತರ ಶಿಷ್ಯರು ಯೋಚಿಸಿದರು, ಹಗಲಲ್ಲಂತೂ ಇವನು ಸುಲಭವಾಗಿ ಮಾಡಿಕೊಳ್ಳುವನು ಹುಕ್ಕಕ್ಕಾಗಿ ಬೆಂಕಿ. ಏನು ಮಾಡ್ತಿದ್ದ ಆ ಗುರು? ಒಂದೊಮ್ಮೆ ಊಟವನ್ನು ಮಾಡಿದ ಬಳಿಕ ಹುಕ್ಕ 5-10 ನಿಮಿಷದಲ್ಲಿ ಬಂತು. ತಂದನು. ತೆಗೆದುಕೊಂಡು ಬಂದರೆ ಸರಿ, ಇಲ್ಲಿದ್ದರೆ ಕೋಲು ಎತ್ತಿ ಅವನಿಗೆ ಮೈ ತುಂಬ ಹೊಡೆಯುತ್ತಿದ್ದ. ಮತ್ತು ಹಲವು ದಿನ ಅವನಿಗೆ ಸೇವೆಯನ್ನೇ ನೀಡ್ತಿರಲಿಲ್ಲ, ಎಷ್ಟೋ ದಿನಗಳ ತನಕ. ಇಷ್ಟು ಕೋಪಿಷ್ಠನಾಗುತ್ತಿದ್ದ. ಹುಕ್ಕಾ ಸೇದುವ ಇಷ್ಟೊಂದು ಚಟವಿತ್ತು ಆ ಗುರುವಿಗೆ. ಈಗ ಈ ವಿಷಯದ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು. ಆಗ ಅನ್ಯ ಶಿಷ್ಯರೇನಿದ್ದರು ಅವರು ಯೋಚಿಸಿದರು, ಅಂದರೆ ಇಂದು ಇವನ ಟರ್ನ್ ಇದೆ ಮತ್ತು ಸಂಜೆಯ ಸಮಯ, ಬೆಂಕಿಯನ್ನು ನಂದಿಸಿಬಿಡೋಣ ನಾವು, ಯಾವಾಗ ಇವನು ಊಟ ಮಾಡಿಸಲು ಹೋಗುವನು ಗುರುಗಳಿಗೆ. ಈಗ ಊಟವನ್ನು ತಯಾರಿಸಿ ಶೇಖ್ ಫರೀದರು ಏನು ಮಾಡ್ತಿದ್ರು ಅಂದರೆ, ಕಟ್ಟಿಗೆಯ ಇದ್ದಿಲು ಇರುತ್ತಿದ್ದವು, ಅವುಗಳನ್ನು ಸಿದ್ಧಪಡಿಸಿ ಹೋಗುತ್ತಿದ್ದರು ಹುಕ್ಕಾದಲ್ಲಿ ತುಂಬಲು. ಬರುತ್ತಲೇ ಹುಕ್ಕಾವನ್ನು ತುಂಬಿಸಿ ಗುರುಗಳಿಗೆ ಕೊಡುವೆನು. ಊಟ ಮಾಡಿಸಿದ ನಂತರ 2 ಅಥವಾ 4-5 ನಿಮಿಷದಲ್ಲಿ ಕೊಡುತ್ತಿದ್ದ. ಈಗ ಊಟ ಗೀಟ ಮಾಡಿಸಿ ನಿಧಾನವಾಗಿ ಅವನು ಬಂದನು. ನೋಡಿದ ಹಿಂದಿನಿಂದ ಬೆಂಕಿ ಆರಿದೆ. ಬೆಂಕಿ ಇರಲಿಲ್ಲ, ಅದರಲ್ಲಿ ಅಗ್ನಿ ಇರಲಿಲ್ಲ. ಮಳೆಯ ದಿನಗಳಾಗಿದ್ದವು. ಅವನು ಯೋಚಿಸಿದ, ಅಂದರೆ ಅಗ್ನಿ ನಂದಿರಬಹುದು, ಬೆಂಕಿ ಆರಿ ಹೋಗಿರಬಹುದು, ಗಮನವನ್ನು ಕೊಡಲಿಲ್ಲ. ಅವನು ಯೋಚಿಸಿದ ಏನೆಂದರೆ, 1 ಕಿಲೋಮೀಟರ್ ದೂರವಿದೆ ಊರು. ಅಲ್ಲಿ ಹೊಗೆಯು ಏಳುತ್ತಿತ್ತು. ಒಂದು ಮನೆಯಲ್ಲಿ ಸಂಜೆಯ ಸಮಯವಾಗಿತ್ತು. ಅವನು ಯೋಚಿಸಿದ, ಇಂದಿನವರೆಗಿನ ಎಷ್ಟು ಗುರುಗಳ ಮನಸ್ಸಲ್ಲಿ ತನ್ನ ಗುಡ್ವಿಲ್ ಇದೆ, ಅದು ನಾಶವಾಗುವುದು, ಮತ್ತು ನಿನ್ನ ಭಕ್ತಿಯ ನಾಶವಾಗುವುದು. ಗುರುಗಳು ಕ್ರೋಧಿತರಾಗಿ ಬಿಟ್ಟರೆ ನನ್ನ ಬಳಿ ಏನೂ ಉಳಿಯದು. ಇದನ್ನು ಯೋಚಿಸಿ ಚಿಲುಮೆ ಎತ್ತಿಕೊಂಡು ಹುಕ್ಕೆಯದು ಬಹಳ ಜೋರಾಗಿ ನಡೆದ. ಫುಲ್ ಸ್ಪೀಡ್ನಿಂದ ಹೋದ. ಯಾವ ಮನೆಯಲ್ಲಿ ಹೊಗೆಯಾಡುತ್ತಿತ್ತು ಅಲ್ಲಿಗೆ. ಮತ್ತು ಆ ತಾಯಿ ಏನು ಮಾಡ್ತಿದ್ಲು? ಮಳೆಯ ದಿನಗಳಾಗಿದ್ದವು. ಒಲೆಯಲ್ಲಿ ಅಗ್ನಿಯನ್ನು ಉರಿಸುವ, ಬೆಂಕಿ ಉರಿಸುವ ಪ್ರಯತ್ನ ಮಾಡುತ್ತಿದ್ದಳು. ಫೂ, ಒಮ್ಮೆ ಹೊಗೆಯಾಡುತ್ತಿತ್ತು, ಒಮ್ಮೊಮ್ಮೆ ಕಣ್ಗಳಲ್ಲಿ ಹೊಗೆಗೆ ಕಣ್ಣೀರು ಬರುತ್ತಿತ್ತು. ಅಂದರೆ ಮಳೆಯಿಂದ ಒದ್ದೆಯಾಗಿ ಕಷ್ಟದಿಂದ ಅವಳು ಬೆಂಕಿಯನ್ನು ಉರಿಸ್ತಿದ್ಲು. ಒಮ್ಮೆ ಆರಿ ಹೋಗುತ್ತಿತ್ತು, ಮತ್ತೆ ನಂತರ ಉರಿಸ್ತಿದ್ಲು. ಅಂದರೆ ಬೆಂಕಿಯನ್ನು ಉರಿಸುತ್ತಿದ್ದಳು ಹೀಗೆ. ಮತ್ತು ಆಕೆ ದುಃಖಿಯಾಗುತ್ತಿದ್ದಳು. ಈಗ ಶೇಖ್ ಫರೀದನು ಹೇಳಿದ, ತಾಯಿ ಅಗ್ನಿ ಕೊಡು, ತಾಯಿ ಅಗ್ನಿ ಕೊಡು. ಈಗ ಅವಳು ಸಂಪೂರ್ಣವಾಗಿ ಕೋಪಗೊಂಡಿದ್ದಳು. ಹೇಳಿದ್ಲು, ಅಗ್ನಿ ಹೀಗೆ ಸಿಗದು, ಕಣ್ಣುಗಳು ಉರಿದು ಕಣ್ಣುಗಳು ಕಿತ್ತು ಬಂದವು ನನ್ನದು, ನೀನು ಕಿತ್ಕೋ ಕಣ್ಣುಗಳನ್ನು, ಆಗ ಕೊಡುವೆ ಬೆಂಕಿಯನ್ನು. ಹೇಳಿದ, ತಗೋ ಮಾತೆ. ಚಿಮಟ ಇತ್ತು ಕೈಯಲ್ಲಿ, ಕಣ್ಣಲ್ಲಿ ಹಾಕಿದ ಮತ್ತು ಕಣ್ಣು ತೆಗೆದಿಟ್ಟ. ಅಂದರೆ ತೆಗೆದುಕೋ ಮಾತೆ, ಈಗಲಾದರೂ ಕೊಡು ನನಗೆ ಬೆಂಕಿ, ಅಗ್ನಿಯನ್ನು. ಈಗ ತಾಯಿ ಯೋಚಿಸಿದ್ಲು, ಹೇಗೆಂದು ಅದ್ಭುತವಾಗಲಿ, ಇವನಂತೂ ನಿಜವಾಗಿಯೂ ಕಣ್ಣನ್ನು ತೆಗೆದಿಟ್ಟ. ಆಕೆ ಭಯಗೊಂಡಳು. ಇಡೀ ಒಲೆಯ ಬೆಂಕಿಯನ್ನು ಹೊರತೆಗೆದಳು. ಅಂದರೆ ತೆಗೆದುಕೋ ಮಹಾರಾಜ, ಕೊಂಡೊಯ್ಯು. ಆಕೆಗೆ ತಿಳಿದಿತ್ತು ಏನೆಂದರೆ, ಇವನು ಯಾವ ಆಶ್ರಮದಿಂದ ಬಂದಿರುವನು, ಆ ಮಹಾತ್ಮನು ಬಹಳ ಸಿದ್ಧಪುರುಷನು, ಅವನು ಏನಾದರೂ ಶಾಪ ನೀಡಿದರೆ ನಿಮ್ಮ ಕುಲದ ನಾಶವಾಗಿ ಹೋಗಲೆಂದು ಅವಳು ಹೆದರಿದಳು. ಈಗ ಹುಡುಗನಂತೂ ಏನೂ ಹೇಳಲಿಲ್ಲ ಮುಗ್ಧನು. ಅವನೇನು ಮಾಡಿದ, ಒಂದು ಬಟ್ಟೆಯನ್ನು ತೆಗೆದು ಆ ಕಣ್ಣಿನ ಮೇಲೆ ಕಟ್ಟಿದ, ಯಾವುದನ್ನು ತೆಗೆದಿದ್ದ, ಮತ್ತು ಅಗ್ನಿಯನ್ನು ತುಂಬಿಕೊಂಡು ಮತ್ತು ಸ್ಪೀಡಾಗಿ ಓಡಿದ ಅಲ್ಲಿಂದ. ಅಲ್ಲಿ ಗುರುಗಳು ಯೋಚಿಸಿದರು, 2 ನಿಮಿಷ ಆಯಿತು, 4 ಆಯಿತು, 5 ಆಯಿತು, 10 ನಿಮಿಷ ಯಾವಾಗ ಆಯಿತು? ಕೂಗಿದರು, ಅರೇ ಶೇಖ್ ಫರೀದ,
ಹುಕ್ಕಾ ತುಂಬಿಸಿ ತಾಮಗನೇ. ಉತ್ತರ ಬರಲಿಲ್ಲ. ಸ್ವಲ್ಪ ಹೊತ್ತಲ್ಲಿ ಮತ್ತೆ ಕೂಗಿದರು. ನಂತರ 3ನೇ ಬಾರಿ ಕೂಗಿದರು. ಅರೇ, ಎಲ್ಲಿ ಸತ್ತು ಹೋದೆ ನೀನು? ಶೇಖ್ ಫರೀದ, ಎಲ್ಲಿ ಸತ್ತು ಹೋದೆ ನೀನಿಂದು? ಆಗ ಅವನು ಕೇಳಿಸಿಕೊಂಡ ಯೋಚಿಸಿದ ಗುರುಗಳಂತೂ ಸೋದರ ಕೋಪಗೊಂಡರು. ದೂರದಿಂದಲೇ ಹೇಳುತ್ತಾನೆ, ಬಂದೆ ಗುರುಗಳೇ, ಬಂದು ಬಿಟ್ಟೆ ಗುರುಗಳೇ. ಕೇಳಿದ್ರು, ಅರೇ ಏನು ವಿಷಯವಾಗಿತ್ತು? ಹೇಳಿದ ಗುರುದೇವ, ಅಗ್ನಿನಂದು ಹೋಗಿತ್ತು ಇಂದು, ಮತ್ತು ಓಡಿ ಹೋಗಿ ಊರಿಂದ ತಂದಿರುವೆ. ಸರಿ ಮಗನೇ, ಏನೂ ತೊಂದರೆ ಇಲ್ಲ, ಇಟ್ಟು ಬಿಡು. ಹುಕ್ಕಾ ತುಂಬಿಸಿ ಅವನಂತೂ ಸೇದಿಕೊಂಡು ಮಲಗಿಬಿಟ್ಟನು. ಮತ್ತು ಹುಡುಗನು ಹೋಗಿ ಏಕಾಂತವಾಗಿ ಮಲಗಿಬಿಟ್ಟನು. ಆ ಮಾತೆ ಯೋಚಿಸಿದ್ಲು, ಒಂದೊಮ್ಮೆ ಈಗ ಹೋದರೆ ಗೊತ್ತಿಲ್ಲ ಮಹಾತ್ಮರು ಏನು ಹೇಳುವರು. ಬೆಳಗಿನ ತನಕ ಅವರ ಕೋಪ ಸ್ವಲ್ಪ ಕಡಿಮೆ ಆಗುವುದು. ಏಕೆಂದರೆ ಅವಳು ಭಯಪಟ್ಟಿದ್ದಂದರೆ ಈ ಶಿಷ್ಯನಂತೂ ಒಂದು ವೇಳೆ ಹೋಗಿ ಹೇಳಿಬಿಟ್ರೆ ಅವರು ಕೋಪಗೊಂಡು ಕೆಂಪಗಾಗುವರು. ಆ ತಾಯಿ ಬೆಳಿಗ್ಗೆ ಮಣ್ಣಿನ ಮುಚ್ಚಳದ ಮೇಲೆ ಆ ಕಣ್ಣನ್ನಿಟ್ಟು ಕೊಂಡೊಯ್ದಳು ಮತ್ತು ಹೇಳತೊಡಗಿದ್ಲು, ಮಹಾರಾಜರೇ, ನನ್ನಿಂದ ತಪ್ಪಾಯಿತು. ಇಡೀ ಕಥೆಯನ್ನು ಹೇಳಿದಳು. ಹೀಗೀಗೆ ತಮ್ಮ ಶಿಷ್ಯ ಬಂದಿದ್ದ ಮತ್ತು ಬೆಂಕಿ ಅಗ್ನಿಯನ್ನು ಬೇಡುತ್ತಲಿದ್ದ, ಮತ್ತು ನಾನು ತುಂಬಾ ದುಃಖಿಯಾಗಿದ್ದೆ ಮಹಾರಾಜರೇ, ನನ್ನಿಂದ ತಪ್ಪಾಗಿ ಮಾತು ಹೊರಟಿತು, ನೀನು ಕಣ್ಣು ಕಿತ್ತುಕೋ ಎಂದು ತಮ್ಮ ಶಿಷ್ಯ ಕಣ್ಣನ್ನು ತೆಗೆದು ಕೊಟ್ಟುಬಿಟ್ಟನು. ಇಲ್ಲಿಟ್ಟಿದ್ದೇನೆ. ಅವರು ಯೋಚಿಸಿದರು, ಅರೆ, ಶೇಖ್ ಫರೀದನೇ ಹೋಗಿದ್ದ. ಅವನನ್ನು ಕರೆಯಲು ಹೇಳಿದನು. ಶೇಖ್ ಫರೀದ್ ಓಡಿ ಬಂದ. ಹೇಳಿದ, ಹಾ ಗುರುದೇವ. ಅಂದರೆ ಇದೇನು ಕತೆ, ಏನಾಗಿತ್ತು ಮಗನೇ? ಹೇಳಿದ, ಏನಲ್ಲ ಗುರುದೇವ, ತಾವಿರುವಾಗ ಏನಾಗಲು ಸಾಧ್ಯವಿದೆ ಈ ದಾಸನಿಗೆ? ಅರೆ, ಈ ತಾಯಿ ಏನು ಹೇಳ್ತಿದ್ದಾಳೆ? ಆಗ ತಾಯಿ ಹೇಳಿದ್ಲು, ನಿಜವಾಗಿಯೂ ಇವನು ಹೀಗೆ ಕಣ್ಣು ತೆಗೆದಿದ್ದ, ಮತ್ತೆ ಬಟ್ಟೆ ಕಟ್ಟಿದ್ದಾನೆ ಗುರುದೇವ. ಅರೇ, ನಿಜವಾಗಿಯೂ? ಆಗ ಗುರುಗಳು ಹೇಳಿದರು, ತೆಗೆದುಬಿಡು ಈ ಪಟ್ಟಿಯನ್ನು. ಪಟ್ಟಿಯನ್ನು ತೆಗೆದಾಗ ಅಲ್ಲಿ ಕಣ್ಣು ಇತ್ತು. ಪೂರ್ತಿ ಕಣ್ಣು ಕಂಡು ಬಂತು. ಶೇಖ್ ಫರೀದನದು, ಆದರೆ ಸ್ವಲ್ಪ ಚಿಕ್ಕದಾಗಿತ್ತು. ಈಗ ಪುಣ್ಯಾತ್ಮರೇ, ಈ ಕಥೆಯಿಂದೇನು ಸಾರಾಂಶ ಬರುವುದು, ಅದಕ್ಕೆ ಗಮನ ನೀಡಬೇಕು. ಈಗ ಇಂಥ ದೊಡ್ಡ ಸಿದ್ಧಪುರುಷನಾಗಿಯೂ ಅವರಿಗೆ ಮೋಕ್ಷವನ್ನು ಪ್ರಾಪ್ತಿಸಲಾಗಿಲ್ಲ. ಯಾಕಂದರೆ ಮೋಕ್ಷದ ಸಾಧನೆ ಇರಲಿಲ್ಲ. ಪರಮಾತ್ಮ ಹೇಳುತ್ತಾರೆ, ಪರಮೇಶ್ವರರು ತನ್ನ ಅಮೃತವಾಣಿಯಲ್ಲಿ ಏನೆಂದರೆ, ಇಂಥಿಂಥ 24 ಸಿದ್ಧಿಗಳೂ ತಮ್ಮಲ್ಲಿದ್ದರೆ ಒಂದೊಮ್ಮೆ ಸತ್ಯ ಸಾಧನೆ ಇಲ್ಲವಾದರೆ ತಮ್ಮ ಜೀವನ ವ್ಯರ್ಥವಾಗಿದೆ. ಈಗ ಏನಾಯಿತು? ಈಗ ಈ ವಿಷಯದಿಂದಂತೂ ಅಲ್ಲಿ ಅಕ್ಕಪಕ್ಕದಲ್ಲಂತೂ ಬಹಳಷ್ಟು ಮಹಿಮೆ ಆಯಿತು ಆ ಸಂತನದು. ಅಂದರೆ ಇಂಥಿಂಥ ಸಂತನು ಹೀಗೆ ಮಾಡಿದ್ದಾನೆ, ಹೀಗೀಗೆ ಆಯಿತು. ಸರಿ, ಸ್ವಲ್ಪ ದಿನಗಳ ನಂತರ ಅವನ ಮೃತ್ಯು ಆಯಿತು. ಆ ಸಂತನದು, ಆ ಮಹಾತ್ಮನದು. ಶೇಖ್ ಫರೀದನಂತೂ ಭಕ್ತಿಗಾಗಿ ಹೊರಟಿದ್ದ ಮತ್ತು ಆ ಗುರು ತಪಸ್ಸಿನ ಮಾರ್ಗವನ್ನು ಹೇಳುತ್ತಿದ್ದ. ಈಗ ಆ ಗುರು ಏನಿದ್ದ, ಅವನು ಸಾಧನೆಯನ್ನು ಹೇಳುತ್ತಿದ್ದ. ಅಂದರೆ ತಪವನ್ನು ಮಾಡು, ಕಷ್ಟ ನೀಡು ಶರೀರಕ್ಕೆ, ಅಧಿಕಕ್ಕಿಂತ ಅಧಿಕ, ಆಗ ನಿಮಗೆ ಪರಮಾತ್ಮನ ಪ್ರಾಪ್ತಿ ಆಗುವುದು, ದರ್ಶನ ಆಗುವುದು, ಭೇಟಿಯಾಗುವನು ಅಲ್ಲ. ಈಗ ಶೇಖ್ ಫರೀದ್ ಆ ಆಶ್ರಮವನ್ನು ಬಿಟ್ಟು ಹೋದನು. ಏಕೆಂದರೆ ಅಲ್ಲಿ ಪದವಿಯನ್ನು ಬಯಸುವವರಿದ್ದರೂ ಇವರಿಗೆ ಗದ್ದುಗೆ ಬೇಕಿರಲಿಲ್ಲ. ಬೇರೆ ಕಡೆ ದೂರ ಹೋಗಿ ಸಾಧನೆಯನ್ನು ಮಾಡತೊಡಗಿದ. ಈಗ ಅವನು ಇದನ್ನು ಯೋಚಿಸಿದ. ಅಂದರೆ ಗುರುದೇವ ಹೇಳಿದ್ದಾರೆ ಏನೆಂದರೆ, ಅಧಿಕ ತಪ ಮಾಡಬೇಕು. ಶರೀರವನ್ನು ದಂಡಿಸಿದರೆ ಮಾತ್ರ ಭಗವಂತ ನಿಮಗೆ ದರ್ಶನವನ್ನು ನೀಡುವನು. 12 ವರ್ಷಗಳಲ್ಲಿ ಅವನು 50 ಕಿಲೋಗ್ರಾಂ ಅನ್ನವನ್ನು ತಿಂದನು. 12 ವರ್ಷಗಳಲ್ಲಿ ಕೇವಲ 50 ಕಿಲೋ ಅನ್ನ. ಈಗ ನೋಡಿಕೊಳ್ಳಿ ಪುಣ್ಯಾತ್ಮರೇ, ಒಂದು ದಿನಕ್ಕೆ ಎಷ್ಟು ಗ್ರಾಂ ತಿಂದಿರಬಹುದು ಅವನು? ಒಂದು ವರ್ಷದಲ್ಲಿ 365 ದಿನಗಳು ಮತ್ತು 12 ವರ್ಷಗಳಲ್ಲಿ ನೋಡಿಕೊಳ್ಳಿ ಎಷ್ಟಾಯಿತು. ಈಗ ಪುಣ್ಯಾತ್ಮರೇ, ಹೀಗೆ ಅಲ್ಪಾಹಾರ ಮಾಡುವುದರಿಂದ ಅವನ ಶರೀರ ಬಹಳ ದುರ್ಬಲ ಆಯಿತು ಮತ್ತು ಹೊರಗೆ ಕುಳಿತರೆ ಕಾಗೆಗಳು ಬರುತ್ತಿದ್ದವು. ಅವನನ್ನು ಮೃತನೆಂದು ತಿಳಿದು ಅವನ ಕಣ್ಗಳನ್ನು ತಿನ್ನುವುದಕ್ಕಾಗಿ ಮತ್ತು ಕಾಗೆಗಳೊಡನೆ ಅವನು ಹೇಳುತ್ತಿದ್ದ. ಶೇಖ್ ಫರೀದನು ಕಾಗೆಗಳು ಬಂದು ತಲೆಯ ಮೇಲೆ ಕುಳಿತಾಗ ಕೈಕಾಲು ಅಲ್ಲಾಡುತ್ತಿರಲಿಲ್ಲ, ಹೀಗೆ ಬಿದ್ದಿರುತ್ತಿದ್ದ. ಹೊರಗಡೆ ಮಲಗಿರುವಾಗ ಕೆಲವೊಮ್ಮೆ ಆಗಾಗ ಬಾವಿಯಲ್ಲಿ 12 ವರ್ಷಗಳಷ್ಟು ನೇತಾಡ್ತಿದ್ನು. ಅವನು 12 ವರ್ಷಗಳಷ್ಟು ಬಾವಿಯಲ್ಲಿ ನೇತಾಡ್ತಿದ್ನು ತಲೆಗಳಿಗಾಗಿ. ಮೇಲೆ ವೃಕ್ಷದ ಕೊಂಬೆಗೆ ಹಗ್ಗವನ್ನು ಕಟ್ಟಿಕೊಂಡು ಕಾಲ್ಗಳಿಗೆ ಕಟ್ಟಿ ಕೆಳಮುಖವಾಗಿ ನೇತಾಡತೊಡಗಿದನು. 12 ವರ್ಷ ಬಾವಿಯಲ್ಲಿ ನೇತಾಡಿದನು. ಒಮ್ಮೊಮ್ಮೆ ಹೊರಗಡೆ ಬರುತ್ತಿದ್ದ, ಅಲ್ಲಿ ಇಲ್ಲಿ ತಿರುಗಾಡಿ ನಂತರ ಪುನಃ ನೇತಾಡುತ್ತಿದ್ದ. ಅವನು ಹೊರಗಡೆ ಮಲಗಿದ್ದ ಕಾಗೆಗಳು ಬಂದವು. ಕಾಗೆಗಳು ಯೋಚಿಸಿದವು, ಈ ವ್ಯಕ್ತಿ ಸತ್ತಿರುವಂತೆ ಕಾಣುತ್ತಾನೆ. ಶರೀರದ ಮೇಲೆ ಎಲ್ಲೂ ಮಾಂಸವಿರಲಿಲ್ಲ, ಕೇವಲ ಮೂಳೆ, ಎಲುಬು, ಅಸ್ಥಿಪಂಜರ ಕಾಣಿಸ್ತಿತ್ತು. ಕಾಗೆಗಳು ಬಂದು ಕುಳಿತವು ತಲೆಯ ಮೇಲೆ. ಅಂದರೆ ಇವನ ಕಣ್ಗಳನ್ನು ತಿನ್ನುವೆವು. ಕಣ್ಗಳಲ್ಲಿದೆ ಅಲ್ಪ ಸ್ವಲ್ಪ ಮಾಂಸ. ಯಾವಾಗ ಆ ಕಾಗೆಗಳು ಬಂದು ಕುಳಿತವು, ಶೇಖ್ ಫರೀದ ಹೇಳಿದ, ಕಾಗೆಗಳೇ ನೋಡ್ರಂತೆ, ನನ್ನ ಶರೀರದ ಮೇಲೆ ಎಲ್ಲಾದರೂ ಮಾಂಸ ನಿಮಗೆ ಸಿಕ್ಕಿದರೆ ಅದನ್ನು ತಿನ್ನಿ, ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳಿ.
ಆದರೆ ನನ್ನ ಕಣ್ಗಳನ್ನು ತಿನ್ನದಿರಿ. ಬಹುಶಃ ನನಗೆ ಆ ಭಗವಂತನ ದರ್ಶನವಾದರೂ ಆಗಬಹುದು. ದಯವಿಟ್ಟು ನನ್ನ ಕಣ್ಗಳನ್ನು ತಿನ್ನಬೇಡಿ. ನನಗೆ ಭಗವಂತನ ದರ್ಶನದ ತುಂಬ ಆಸೆ ಇದೆ. ಹೀಗೆ ಹೇಳಿ ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಅಂದರೆ ಭಗವಂತ ಸಿಗಲಿಲ್ಲ ಅಂದುಕೊಂಡು ಇಡೀ ಜೀವನ ವ್ಯರ್ಥವಾಯಿತೆಂದು. ಈಗ ಗೊತ್ತಿಲ್ಲ ಎಷ್ಟು ದಿನಗಳ ಜೀವನವಿದೆ. ಮತ್ತು ಯೋಚಿಸಿದ, ಒಂದೊಮ್ಮೆ ಅಧಿಕ ಹೊರಗಡೆ ಇದ್ದರೆ ಈ ಕಾಗೆಗಳು ಬಂದು ತಿಂದುಬಿಡುವು. ನಿಧಾನವಾಗಿ ಕಾಲುಗಳಿಗೆ ಹಗ್ಗವನ್ನು ಕಟ್ಟಿದ ಮತ್ತು ನಿಧಾನವಾಗಿ ಅಭ್ಯಾಸವಾಗಿತ್ತು ಹಿಡಿದು ನೇತಾಡಿದ. ಮತ್ತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾನೆ. ಅಂದರೆ ಭಗವಂತ ಅಲ್ಲ, ದರ್ಶನವಾಗಲಿಲ್ಲ ತಮ್ಮದು ಮತ್ತು ಜೀವನ ಅಂತ್ಯವಾಗುವುದರಲ್ಲಿದೆ. ಯಾವ ತಪ್ಪಾಯಿತು ಪಾಪಿಯಾದ ನನ್ನಿಂದ? ಗುರುಗಳು ಏನು ಹೇಳಿದ್ದರೂ ನಾನೆಲ್ಲವನ್ನೂ ಮಾಡುತ್ತಿದ್ದೇನೆ. ಈಗ ಯಾವಾಗ ಈ ಸ್ಥಿತಿಯನ್ನು ನೋಡಿದರೂ ಹೇಳ್ತಾರೆ, ಜೋ ಜನ್ ಮೇರಿ ಶರಣ ಹೈ. ಇಂತಹ ಪುಣ್ಯಾತ್ಮಗಳೇನಿವೆ ಅವುಗಳು ಯಾವಾಗಲೂ ಕಬೀರ ಪರಮೇಶ್ವರರ ಆಶ್ರಯದಲ್ಲಿದ್ದು ಅವರ ಸಾನ್ನಿಧ್ಯದಲ್ಲಿ ಸಾಧನೆ ಮಾಡಿರುವಂಥವರಾಗಿರುತ್ತಾರೆ. ಯಾವಾಗ ಅವರು ತತ್ವದರ್ಶಿ ಸಂತನ ರೂಪದಲ್ಲಿ ಪೃಥ್ವಿ ಮೇಲೆ ವಿರಾಜಮಾನರಾಗಿರುತ್ತಾರೆ. ಆ ಸಮಯದಲ್ಲಿ ಇಷ್ಟು ಚೆನ್ನಾಗಿ ಭಕ್ತಿಯಾಗುತ್ತದೆ. ಅಂದರೆ ಹಲವು ಜನ್ಮಗಳ ತನಕ ಒಂದೊಮ್ಮೆ ಅವರು ಪಾರಾಗದಿದ್ದರೆ ಇಲ್ಲಿ ಅಲೆದಾಡುತ್ತಿರುತ್ತಾರೆ. ಭಕ್ತಿಯ ಆಕಾಂಕ್ಷೆ ಇರುತ್ತದೆ. ಅವನ ಭಕ್ತಿಯ ಇಚ್ಛೆ ಸಮಾಪ್ತವಾಗುವುದಿಲ್ಲ. ಹೇಗೆಂದರೆ ತಮ್ಮೊಳಗೆ ಇದ್ದಂತೆ. ಈ ಎಲ್ಲ ಪುಣ್ಯಾತ್ಮಗಳು ಏನು ಬೇರೆ ಪಂಥಗಳಲ್ಲಿ ಅಥವಾ ಧರ್ಮಗಳಲ್ಲಿ ಅಥವಾ ಎಲ್ಲೋ ಯಾವುದೋ ಮಂದಿರ, ಮಸೀದಿ, ಗುರುದ್ವಾರಗಳಲ್ಲಿ ಏನು ಹೋಗುತ್ತಿರುವರು, ಇವರು ಪರಮಾತ್ಮನ ಭಕ್ತಿಯನ್ನು ಬಯಸುತ್ತಾರೆ. ಇವರು ಒಂದಲ್ಲ ಒಂದು ಯಾವುದೋ ಯುಗದಲ್ಲಿ ಪರಮಾತ್ಮ ಕಬೀರ ದೇವರ ಸಾನ್ನಿಧ್ಯದಲ್ಲಿ ಭಕ್ತಿ ಮಾಡಿದಂಥವರು. ಈಗ ಶೇಖ್ ಫರೀದನು ಕೂಡ ಅವರುಗಳಲ್ಲಿ ಒಬ್ಬ. ಆ ಪುಣ್ಯಾತ್ಮಗಳಲ್ಲಿದ್ದವರು. ಪಾರಾಗಿರಲಿಲ್ಲ. ಮಧ್ಯದಲ್ಲಿ ನಾವು ವಿಚಲಿತರಾಗುತ್ತೇವೆ. ಏಕೆಂದರೆ ನಾವು ಭಗವಂತನನ್ನು ಅರಿಯಲಾರದಾಗಿದ್ದೆವು. ಏಕೆಂದರೆ ನಾವು ಸದ್ಗ್ರಂಥಗಳಿಂದ ಪರಿಚಿತರಾಗಿರಲಿಲ್ಲ. ಇದಕ್ಕಾಗಿ ನಾವು ವಿಚಲಿತರಾಗುತ್ತಿದ್ದೆವು. ಭಗವಂತನು ಬಂದು ಹೊರಟು ಹೋದರೂ ನಾವು ಇಲ್ಲೇ ಉಳಿದೆವು. ನಾವು ಅವರೊಡನೆ ಹೋಗಲಾರದಾದೆವು. ಏಕೆಂದರೆ ನಾವು ಅವರನ್ನು ಅರಿಯಲು ಅಶಕ್ತರಾಗಿದ್ದೆವು. ಅವರ ಮೇಲೆ ವಿಶ್ವಾಸ ಆಗಲಿಲ್ಲ. ಈಗ ಶೇಖ್ ಫರೀದ ನೇತಾಡಿದ್ದು ಅಳುತ್ತಿದ್ದಾನೆ ವಿಪರೀತವಾಗಿ. ಈಗ ಹೇಳ್ತಾರೆ, ಜೋ ಜನ್ ಮೇರಿ ಶರಣ ಹೋ ತಾಕಾ ಹೋ ಮ ದಾಸ್ और गैल गैल लाग गया फिर जब लग धरती आकाश. ಅಲ್ಲಿ ಬಂದು ನಿಂತುಕೊಂಡರು ಬಾವಿಯ ಮೇಲೆ ಪರಮಾತ್ಮನು. ಮತ್ತು ಹಗ್ಗವನ್ನು ಏನು ಕಟ್ಟಿದ್ದನು ಆ ಹಗ್ಗವನ್ನು ಹಿಡಿದು ಹೀಗೆ ಎಳೆದರು ಮೇಲಕ್ಕೆ. ಹೇಗೆಂದರೆ ಬಕೆಟನ್ನು ಎಳೆಯುವಂತೆ ನೀರಿನದು ಬಾವಿಯಿಂದ. ಶೇಖ್ ಫರೀದನು ಯಾವಾಗ ಬಾವಿಯಲ್ಲಿ ನೇತಾಡುತ್ತಿದ್ದನು ತಲೆ ಕೆಳಗಾಗಿ, ಆಗ ಕೆಲವು ಗೊಲ್ಲರು ಬರುತ್ತಿದ್ದರು, ಮೇಯಿಸುವವರು. ಇವರು ಬಹಳ ತುಂಟರಾಗಿರ್ತಿದ್ರು. ಅವರೇನು ಮಾಡುತ್ತಿದ್ದರು, ಆ ಹಗ್ಗವನ್ನು ಹಿಡಿದು ಹೀಗೆ ಅಲುಗಾಡಿಸ್ತಾ ಇದ್ದರು. ಶೇಖ್ ಫರೀದನು ಒಮ್ಮೆ ಈ ಕಡೆ ಹೋಗಿ ತಗುಲುತ್ತಿದ್ದ ಬಾವಿಯ, ಒಮ್ಮೆ ಆ ಕಡೆ ತಗುಲುತ್ತಿದ್ದ. ಹೀಗೆ ಅವನಂತೂ ಈ ರೀತಿ ಮಾಡಿ ಅಸಹಾಯಕನು ತನ್ನ ಟೈಮ್ ಪಾಸ್ ಮಾಡುತ್ತಿದ್ದ. ಅವರಂತೂ ಮಕ್ಕಳು ಒಂದೆರಡು ಬಾರಿ ಅಲ್ಲಾಡಿಸಿ ಬಿಟ್ಟು ಹೋಗ್ತಿದ್ರು. ಈಗ ಅವನು ಯೋಚಿಸಿದ, ಅಂದರೆ ಇಂದು ಇವನ್ಯಾರೋ ಒಳ್ಳೆ ಮನುಷ್ಯ ಬಂದ. ಈ ದೃಢಕಾಯನಂತೂ ಹೊರಗೆ ತೆಗೆದು ಬಿಟ್ಟ ನನ್ನನ್ನು. ಅವರು ಹೀಗೆ ಹೊರಗೆಳೆಯುತ್ತಿದ್ದರು. ಪರಮಾತ್ಮನು ಮೇಲೆ ಕೆಳೆದರು. ತಲೆ ಕೆಳಗಾಗಿ ನೇತಾಡಿದ್ದ ಮತ್ತು ಹೇಳ್ತಾನೆ, ಸೋದರ, ನನ್ನನ್ನು ಸತಾಯಿಸಬೇಡ. ನೀನು ಸಾಧು ಸಂತರನ್ನು ದುಃಖಿತಗೊಳಿಸಬಾರದು. ತಾವು ತಮ್ಮ ಕೆಲಸವನ್ನು ಮಾಡಿ, ನಾನು ನನ್ನ ಕೆಲಸವನ್ನು ಮಾಡುತ್ತಾ ಇದ್ದೇನೆ. ತಲೆ ಕೆಳಗಾಗಿ ನೇತಾಡುತ್ತಲೇ ಹೇಳುತ್ತಿದ್ದಾನೆ, ನನ್ನನ್ನು ಬಿಟ್ಟು ಬಿಡು ವಾಪಸ್ಸು. ಪರಮಾತ್ಮ ಕೇಳಿದರು, ತಾವಿಲ್ಲಿ ಏನು ಮಾಡುತ್ತಿರುವಿರಿ? ಶೇಖ್ ಫರೀದನು ಹೇಳಿದ, ಅಂದರೆ ನಾನು ಪರಮಾತ್ಮನ ದರ್ಶನಕ್ಕಾಗಿ, ಭಗವಂತನ ದರ್ಶನಕ್ಕಾಗಿ ನಾನು ಸಾಧನೆಯನ್ನು ಮಾಡುತ್ತಿರುವೆನು. ಪರಮೇಶ್ವರ ಹೇಳಿದರು, ನಾನಾಗಿರುವೆ ಭಗವಂತ, ನಾನಾಗಿರುವೆ ಅಲ್ಲಾಹ್, ನಾನಾಗಿರುವೆ ಅಲ್ಲಾಹು ಅಕ್ಬರ್. ಆ ಕಬೀರ್ ಅಲ್ಲಾಹ ನಾನಾಗಿರುವೆ. ಶೇಖ್ ಫರೀದ ಹೇಳುತ್ತಾನೆ, ತಮಾಷೆ ಮಾಡಬೇಡ, ನೀನು ಅಲ್ಲಾಹ ಅಲ್ಲ. ಪರಮಾತ್ಮ ಕೇಳಿದರು, ಮತ್ತು ಅಲ್ಲಾಹ ಹೇಗಿರುತ್ತಾನೆ? ಅವನು ಅಲ್ಲಾಹನಂತೂ ನಿರಾಕಾರನು, ಅವನಂತೂ ಕಾಣಿಸುವುದಿಲ್ಲ. ಆಗ ಪರಮೇಶ್ವರ ಹೇಳಿದರು, ಒಳ್ಳೆಯ ಮನುಷ್ಯ, ಯಾವಾಗ ಪರಮಾತ್ಮ ನಿರಾಕಾರನು ಮತ್ತು ತಾವು ಹೇಳುತ್ತಿದ್ದೀರಿ ನಾನು ಭಗವಂತನ ದರ್ಶನಕ್ಕಾಗಿ ಪ್ರಯತ್ನಿಸ್ತಾ ಇರುವೆನು, ಈಗ ಏನನ್ನು ನೋಡ್ಬೋದು ನೀನು? ಯಾವಾಗ ಭಗವಂತ ಸಾಕಾರನೇ ಅಲ್ಲವೆಂದಾದರೆ ಏನು ನೋಡುವೆ ನೀನು? ಈಗ ಹೀಗೆ ಹೇಳ್ತಾರೆ. ಇಲ್ಲಿ ಹರಿಯಾಣದಲ್ಲಿ ನಾನುಡಿ ಇದೆ. ಅಂದರೆ ಜ್ಞಾನದ ಮತ್ತು ಬಿಸಿಲಿನ ಪ್ರಭಾವ ಕ್ಷಣದಲ್ಲೇ ಗೊತ್ತಾಗುತ್ತದೆ. ಈಗ ಅವನ ಒಂದೇ ಸಮನೆ ಬುದ್ಧಿಯು ಒಂದೇ ಕ್ಷಣದಲ್ಲಿ ನೆಟ್ಟಗಾಯಿತು. ಶೇಖ್ ಫರೀದನದು ಮತ್ತು ಪರಮಾತ್ಮ ನಿಂತಿಹರು ಎದುರಲ್ಲೇ. ಒಂದೇ ಸಾರಿ ಅರಿವಿಗೆ ಬಂತಂದ್ರೆ, ಓಹೋ ನಿಜ ಹೌದು. ಪರಮಾತ್ಮ ಹೇಳ್ತಾರೆ, ಒಂದೆಡೆ ಅಂತೂ ನೀನು ನಿರಾಕಾರನೆಂದು ಹೇಳುವೆ, ಬೇಚನನ್ನು ಭಗವಂತ ಎಂದು, ಮತ್ತು ಹೀಗೆಯೂ ಹೇಳುವೆ, ಅಂದರೆ ಅವನ ದರ್ಶನಕ್ಕಾಗಿ ನಾನು ಪ್ರಯತ್ನ ಮಾಡುತ್ತಿರುವೆನು, ಸಾಧನೆಯನ್ನು ಮಾಡುತ್ತಿರುವೆನು. ಮೊದಲಂತೂ ಇದನ್ನು ನೋಡು, ನೀನು ಹೇಳುತ್ತಿರುವುದೇನು ಮತ್ತು ಮಾಡುತ್ತಿರುವುದೇನು? ಆಗ ಅವನು ಯೋಚಿಸಿದ. ಶೇಖ್ ಫರೀದನು, ಸೋದರ ಬಹಳ ನಿಷ್ಠುರ ವ್ಯಕ್ತಿ, 100ಕ್ಕೆ 100 ಸತ್ಯವಾದ ಮಾತು ಹೇಳಿದ. ಆದರೂ ವಿಶ್ವಾಸ ಆಗಲಿಲ್ಲ ಇವರು ಭಗವಂತರೆಂದು. ಕಾಲ್ಗಳನ್ನು ಹಿಡಿದನು ಅದೇ ಸ್ಥಿತಿಯಲ್ಲಿ. ಈ ವಿಷಯ ಅವರಿಗೆ ನೆನಪಿತ್ತೇನೆಂದರೆ, ಕುರಾನ್ ಶರೀಫ್ನಲ್ಲಿ ಇದನ್ನು ಬರೆದಿದೆ. ಅಂದರೆ ಅವನ ಬಗ್ಗೆ ಯಾರಾದರೂ ತತ್ವದರ್ಶಿ ಸಂತ ಹೇಳುವನು. ಆಗ ಅವನು ಹೀಗೆ ಯೋಚಿಸಿದನು,
ಅಲ್ಲ ಅಂತೂ ಇವರಾಗಲು ಸಾಧ್ಯವಿಲ್ಲ. ಆದರೆ ತತ್ವಋಷಿ ಅವಶ್ಯವಾಗಿದ್ದಾರೆ. ಅಂದರೆ ತತ್ವಋಷಿ ಅಂತೂ ಖಂಡಿತ ಒಂದೇ ಸೆಕೆಂಡ್ನಲ್ಲಿ ಎಲ್ಲ ವಿಷಯ ತಿಳಿಸಿದರು. ಅಂದರೆ ನಿರಾಕಾರನನ್ನು ನೋಡುವೆ ಹೇಗೆ ನೀನು ನಿರಾಕಾರನಾಗಿದ್ದರೆ? ಮತ್ತು ಯಾಕಾಗಿ ಮಾಡ್ತಿರುವ ಈ ಸಾಧನೆಯನ್ನು? ಕಾಲ್ಗಳನ್ನು ಹಿಡಿದು ಹೇಳತೊಡಗಿದ ಮಹಾರಾಜರೇ, ನನಗೆ ಮಾರ್ಗ ಹೇಳಿ ಭಗವಂತನದು. ಹೇಳಿದರು ಬಂದುಬಿಡು ಹೇಳುವೆನು. ಆ ಹಗ್ಗವನ್ನು ಬಿಡಿಸಿದರು. ಕುಳಿತುಕೊಂಡ ಪರಮಾತ್ಮ ಹೇಳಿದರು, ಈ ಶರೀರದೊಡನೆ ಏಕೆ ವೈರತ್ವ ಮಾಡುತ್ತಿರುವೆ ನೀನು? ಹೀಗೆ ಎಲ್ಲಾದರೂ ಬರೆದಿದೆಯೇ ಯಾವುದೇ ಶಾಸ್ತ್ರದಲ್ಲಿ ಹೀಗೆ ಮಾಡುವುದರಿಂದ ಭಗವಂತ ಸಿಗುವನೆಂದು? ಶೇಖ್ ಫರೀದ ಹೇಳಿದ, ನನ್ನ ಗುರುದೇವರು ಹೀಗೆ ಹೇಳಿದ್ದಾರೆ. ಪರಮಾತ್ಮ ಹೇಳಿದರು, ಆ ನಿಮ್ಮ ಗುರುದೇವ ನಕಲಿಯಾಗಿದ್ದರು. ಶೇಖ್ ಫರೀದ ಹೇಳುತ್ತಾನೆ, ಮಹಾರಾಜರೇ, ನಿಂದನೆ ಮಾಡದಿರಿ ಗುರುದೇವರದು. ಈಗ ಶ್ರದ್ಧಾಳು ಅಂದರೆ ಹೀಗಿರುತ್ತಾರೆ. ಪರಮಾತ್ಮ ಯೋಚಿಸ್ತಾರೆ, ಒಂದೊಮ್ಮೆ ಜಾಸ್ತಿ ಹೇಳಿದರೆ ಇವನಂತೂ ಖಂಡಿತ ಕರ್ಮವನ್ನು ಹಾಳು ಮಾಡಿಕೊಳ್ಳುವನು. ಪರಮೇಶ್ವರರು ಹೇಳಿದರು, ಮಗನೇ, ಈ ಶರೀರದೊಡನೆ ನೀನು ಶತ್ರುತ್ವ ಮಾಡುತ್ತಿರುವೆ. ಹೀಗೆ ಈ ರೀತಿಯಿಂದ ಭಗವಂತ ಸಿಗಲಾರನು. ಹೌದು ಸ್ವಾಮಿ, ಅದಂತೂ ನನ್ನ ತಿಳುವಳಿಕೆಗೆ ಬಂದಿದೆ. ಹೀಗಾಗಿಯೇ ಸಿಗಲಿಲ್ಲ, ಇಷ್ಟೊಂದು ಸಮಯ ಕಳೆದು ಹೋಯಿತು. ಆಗ ಪರಮೇಶ್ವರರು ಹೇಳಿದರು, ಆಹಾರವನ್ನು ಸ್ವೀಕರಿಸು. प्रथम अंजन संयम राखे, योग युगत सब सतगुरु भाखे. ಸ್ವಲ್ಪ ತಿನ್ನಿ, ಅವಶ್ಯ ತಿನ್ನಿ. ಅಧಿಕವಾಗಿ ಕೂಡ ತಿನ್ನದಿರಿ. ಅಂದರೆ ನಿದ್ದೆ ಬರುವಷ್ಟು, ಹೊಟ್ಟೆ ಪೂರ್ತಿ ತುಂಬುವಷ್ಟು. ಮತ್ತು ಅತೀ ಕಡಿಮೆಯೂ ತಿನ್ನದಿರಿ. ಅಂದರೆ ಕರಳು ಮುದುಡಿ ಹೋಗುವಂತೆ, ಶರೀರ ಸಣ್ಣದಾಗುವಂತೆ. ಸ್ವಲ್ಪ ತಿನ್ನಿ ಅವಶ್ಯವಾಗಿ, ಆದರೆ ಮಿತವಾಗಿ ತಿನ್ನಿ. ಅಲ್ಪ ಅಂದರೆ ಎಷ್ಟು ತನ್ನ ಭಕ್ತಿಯನ್ನು ಮಾಡಲು ಬೇಕಾಗುವುದೋ ಅಷ್ಟು. ಅಧಿಕವಾಗಿಯೂ ತಿನ್ನಬಾರದು ಮತ್ತು ಸ್ವಲ್ಪ ತಿನ್ನದೆಯೂ ಇರಬಾರದು. ಹೀಗೆ ನಿಧಾನವಾಗಿ ಅವನಿಗೆ ಊಟ ಮಾಲೀಕನ್ನು ಪ್ರಾರಂಭಿಸುವಂತೆ ಮಾಡಿದರು. ಫಲ ಆಹಾರ ಆದಿ ಮಾಡಿಸಿ ಮತ್ತು ಹೇಳಿದರು, ಭೋಜನವನ್ನು ಮಾಡಬೇಕು, ನಂತರ ಮಾಡು ಭಕ್ತಿ. ನಾನು ಹೇಳೋದು ನಿನಗೆ ಮಂತ್ರ, ಹೀಗೆ ಮಾಡು. ಆಗ ಆ ಶೇಖ್ ಫರೀದನ ಕಲ್ಯಾಣವಾಯಿತು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.